ಹೊಸನಗರ ಪಟ್ಟಣದ ಶ್ರೀ ಸೀತಾರಾಮಚಂದ್ರ ಸಭಾಭವನದಲ್ಲಿ ಹೊಸನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಭರತ್ರಾಜ್ ಅವರು, ಮೊಬೈಲ್ಗಳಲ್ಲಿ ವಾಟ್ಸಾಪ್, ಇನ್ಸ್ಟಾಗ್ರಾಂ ಬಳಕೆ ಹೆಚ್ಚುತ್ತಿರುವ ಕಾರಣ ಪತ್ರಿಕೆ ಓದುಗರ ಸಂಖ್ಯೆ ಕಡಿಮೆಯಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಪ್ರಚಲಿತ ಘಟನೆಗಳು ಮಾರನೇ ದಿನ ಬೆಳಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದು, ವಾಟ್ಸಾಪ್, ಇನ್ಸ್ಟಾಗ್ರಾಂಗಳಲ್ಲಿ ತಕ್ಷಣ ಪ್ರಸರಣಗೊಳ್ಳುತ್ತಿರುವ ಕಾರಣದಿಂದ ಪತ್ರಿಕೆಗಳ ಓದುಗರ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದ ಅವರು, ಪತ್ರಕರ್ತರು ಯಾರನ್ನೂ ವೈಯಕ್ತಿಕ ತೇಜೋವಧೆ ಮಾಡದೆ ನೈಜ ಸುದ್ದಿಗಳನ್ನು ಪ್ರಕಟ ಮಾಡುತ್ತಿದ್ದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸಾಮಾಜಿಕ ಕಳಕಳಿ ಹೊಂದಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ದಿನಪತ್ರಿಕೆಗಳನ್ನ ನಾವೆಲ್ಲ ಓದಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ, ಮೊಬೈಲ್ ಅದೆಲ್ಲ ಬಂದ ಮೇಲೆ ನಾವು ಮನೆಯಲ್ಲಿ ಎಷ್ಟು ಮುಂಚೆ 100 ಜನದಲ್ಲಿ 80 ಜನ ಪೇಪರ್ ತರಿಸ್ತಾ ಇದ್ರು. ಈಗ ಒಂದು 30-40 ಜನ ತರಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಅನ್ಸುತ್ತೆ ನ್ಯೂಸ್ ಪೇಪರ್ ಅಂದ್ರೆ ಇವತ್ತು ನ್ಯೂಸ್ ಪೇಪರ್ ಅಂತಂದ್ರೆ ಎಲ್ಲ ದಿನ ಸುದ್ದಿ ಇರುತ್ತೆ. ನಾವೇನೋ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇದ್ರೆ ಇವತ್ತಿನ ಸುದ್ದಿ ಇವಾಗಲೇ ಬರ್ತದೆ ಅಂತ ಹೇಳ್ತಾರೆ. ಆ ತರ ಸಮಾಜ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಬಟ್ ಅದಕ್ಕೆ ತಕ್ಕಂಗೂ ಕೂಡ ನಮ್ಮ ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಏನೇ ಒಂದು ಇನ್ಸಿಡೆಂಟ್ ಆದ್ರೂ ಅರ್ಧ ಗಂಟೆ ಒಳಗೆ ಅದು ಫಸ್ಟ್ ಮೀಡಿಯಾ ಬರ್ತದೆ. ಐದರ್ ವಾಟ್ಸಪ್ ಲಿಂಕ್ ಮುಖಾಂತರ, ನ್ಯೂಸ್ ಮುಖಾಂತರ, ಅಥವಾ ಫಸ್ಟ್ ಅಪ್ಡೇಟ್ ಆಗುತ್ತೆ, ಆಮೇಲೆ ನ್ಯೂಸ್ ಪೇಪರ್ ಅಲ್ಲಿ ನೆಕ್ಸ್ಟ್ ಡೇಟ್ ಬರುತ್ತೆ. ಸೊ ಹೀಗಾಗಿ ನಮ್ಮ ನ್ಯೂಸ್ ಪೇಪರ್ಸ್ ಎಲ್ಲ ಏನಿದೆ ಎಲ್ಲ ಅಪ್ಡೇಟ್ ಆಗ್ತಾ ಇದೆ. ಕಾಲ ಹೇಗೆ ಬದಲಾಗ್ತಾ ಇದೆ ಹಾಗೆ ಎಲ್ಲ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಕೊಡಿಗೆ ರವಿ ಅವರು ಅಧ್ಯಕ್ಷತೆ ವಹಿಸಿದ ಸಮಾರಂಭದಲ್ಲಿ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಟೆಲೆಕ್ಸ್ ರವಿಕುಮಾರ್, ಜಿಲ್ಲಾ ಸಮಿತಿ ನಿರ್ದೇಶಕ ಹುಚ್ಚರಾಯಪ್ಪ, ರವಿ ಬಿದನೂರು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಚಿದಂಬರ, ತಾಲೂಕು ಉಸ್ತುವಾರಿ ಸಮಿತಿಯ ಸತ್ಯನಾರಾಯಣ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಜಿವಿ ವೇಣುಗೋಪಾಲ್, ಪ್ರತಿದಿನ ಕನ್ನಡದ ಎಲ್ಲಾ ಪತ್ರಿಕೆಗಳನ್ನು ಓದುವ ಹವ್ಯಾಸಗಳನ್ನು ಬೆಳೆಸಿಕೊಂಡ ಹೊಸನಗರದ ಮಠದ ಗುಡ್ಡ ನಿವಾಸಿ ಎಚ್.ಎಸ್. ಮನ್ಸೂರ್ ಅಹಮದ್ ಹಾಗೂ ಪತ್ರಿಕಾ ಪ್ರತಿನಿಧಿಗಳಾದ ಶಿವಕುಮಾರ್, ಜೋಯಿಸ್, ವಿಜಯೇಂದ್ರ, ಪ್ರಭು, ನಾಗರಾಜ್, ಪತ್ರಿಕಾ ವರದಿಗಾರ ಚಿದಾನಂದ ಸ್ವಾಮಿ ಅವರ ಸಾಧನೆ ಗುರುತಿಸಿ ಸತ್ಕರಿಸಲಾಯಿತು. ಬಟ್ಟೆಮಲ್ಲಪ್ಪದ ಶ್ರೀ ವ್ಯಾಸ ಮಹರ್ಷಿ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಗುರುಕುಲದ ವಿದ್ಯಾರ್ಥಿಗಳು ಹಾಗೂ ಕೋಡೂರಿನ ಬ್ಲಾಸೋ ಶಾಲೆಯ ವಿದ್ಯಾರ್ಥಿಗಳಿಂದ ಗಾನ ನೃತ್ಯ ವೈಭವ ಏರ್ಪಡಿಸಲಾಗಿತ್ತು. ನಿಶ್ಮಿತಾ ಪೂಜಾರ್, ತಾಲೂಕು ಸಮಿತಿ ಉಪಾಧ್ಯಕ್ಷ ಪುರುಷೋತ್ತಮ್ ಸ್ವಾಗತಿಸಿದರು. ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmortem.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.